ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ತಮ್ಮದೇ ಆದಂತಹ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ನಾವು ಇವತ್ತು ಬೆಳ್ತಂಗಡಿ ತಾಲೂಕಿನ ನಾಗರಿಕರಾಗಿ ಇವತ್ತು ಸರ್ಕಾರಕ್ಕೆ, SITಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನ ಕೊಡುವ ದೃಷ್ಟಿಯಿಂದ ಬೆಳ್ತಂಗಡಿ ತಾಲೂಕು ನಾಗರಿಕ ಹಿತರಕ್ಷಣಾ ವೇದಿಕೆ ಮತ್ತು ಎಲ್ಲ ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮಗಳ ಪ್ರತಿನಿಧಿಗಳಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಬಹಳ ಮುಖ್ಯವಾಗಿ ಕಳೆದ ಕೆಲವು ದಿನಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಿರುವಂತಹ ವಿದ್ಯಮಾನಗಳನ್ನು ಗಮನಿಸಿ ಬೆಳ್ತಂಗಡಿ ತಾಲೂಕು ಇವತ್ತು ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬೇರೆ ಕಡೆಗೆ ಹೋದಾಗ ಧರ್ಮಸ್ಥಳದ ಹೆಸರನ್ನ ಹೇಳಿ ನಮ್ಮ ಗುರುತುಗಳನ್ನ ಎದೆ ಎಬ್ಬಿಸಿ ನಾವು ಹೇಳ್ತಾ ಇದ್ದಂತಹ ದಿನಗಳಿತ್ತು. ಇವತ್ತು ನಾವು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ನಾವೆಲ್ಲರೂ ಕೂಡ ಸಮಾನ ಮನಸ್ಕರು ನಾವಿಲ್ಲಿ ಬರಬೇಕು, ಬೆಳ್ತಂಗಡಿ ತಾಲೂಕಿನ ಶಾಂತಿಯನ್ನ, ನೆಮ್ಮದಿಯನ್ನ ಕದಡ್ತಾ ಇರುವಂತಹ ಶಕ್ತಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಹೇಳುವಂತಹ ಒಂದು ಮನವಿಯನ್ನ ಮಾಡುವಂತಹ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಪ್ರಾರ್ಥನೆ ಇಷ್ಟೇ, ಏನು ಅಂತ ಹೇಳಿದ್ರೆ, ಒಟ್ಟು ಬೆಳ್ತಂಗಡಿ ತಾಲೂಕಿನ ಶಾಂತಿಯನ್ನ, ಸೌಹಾರ್ದತೆಯನ್ನ, ಇಲ್ಲಿರುವಂತಹ ಒಟ್ಟು ಶಕ್ತಿಗಳನ್ನ, ಒಟ್ಟು ನಮ್ಮಲ್ಲಿರುವಂತಹ ಬಾಂಧವ್ಯವನ್ನ, ಒಟ್ಟು ಸಾಮಾಜಿಕ ನೆಮ್ಮದಿಯನ್ನ ಹಾಳು ಮಾಡುವಂತಹ ಒಂದು ಪ್ರಯತ್ನ ಏನು ಆಗ್ತಾ ಇದೆ ಅದನ್ನ ಖಂಡಿಸುವಂತಹ ದೃಷ್ಟಿಯಿಂದ ಇವತ್ತು ಸರ್ಕಾರಕ್ಕೆ ಈ ಬಗ್ಗೆ ದೊಡ್ಡ ವ್ಯವಸ್ಥೆಯನ್ನ, ಈ ಬಗ್ಗೆ ತನಿಖೆಯನ್ನ, ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಹೇಳುವ ಒತ್ತಾಸೆಯನ್ನ ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಶಾಂತಿಯುತವಾಗಿ ಬಂದು ಸರ್ಕಾರಕ್ಕೆ, ವಿಶೇಷ ತನಿಖಾ ದಳಕ್ಕೆ, ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಇದನ್ನ ಕೊಡ್ಲಿಕ್ಕೆ ಇವತ್ತಿಲ್ಲಿ ಆಗಮಿಸಿದ್ದೇವೆ. ಇಷ್ಟನ್ನೇ ಹೇಳ್ತಾ ಇವತ್ತು ಬಹಳಷ್ಟು ಜನ ನಾಗರಿಕರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಮೊದಲಿಗೆ ನಾವು ತಾಲೂಕ್ ಕಚೇರಿಗೆ ಹೋಗ್ತಾ ಇದ್ದೇವೆ. ತಾಲೂಕ್ ಕಚೇರಿಯಲ್ಲಿ ಕೆಲಸಗಳಿಗೆ ಅಡ್ಡಿಪಡಿಸದೆ ಇರುವ ದೃಷ್ಟಿಯಿಂದ ನಾವು ಕೆಲವಷ್ಟೇ ಜನ ಒಳಗೆ ತಹಶೀಲ್ದಾರರ ಕಚೇರಿಗೆ ಹೋಗಿ ಮನವಿಯನ್ನ ನೀಡ್ತೇವೆ. ಆ ನಂತರ ನಾವು SITಯ ಕಚೇರಿಗೆ ತೆರಳುತ್ತೇವೆ. ಅದೇ ರೀತಿ ಪೊಲೀಸ್ ಇಲಾಖೆಗೂ ತೆರಳಿ ನಮ್ಮ ಮನವಿಯನ್ನ ಕೊಡ್ಲಿಕ್ಕಿದ್ದೇವೆ. ಎಲ್ಲ ಬಂಧುಗಳು ಕೂಡ ಸಹಕರಿಸಬೇಕು ಅಂತ ಹೇಳ್ತಾ ಆಗಮಿಸಿರುವ ಎಲ್ಲ ನಾಗರಿಕರಿಗೆ, ಎಲ್ಲ ಗ್ರಾಮಗಳಿಂದ ಸಾಧನೆಗೈದಂತಹ ಎಲ್ಲ ಗ್ರಾಮಸ್ಥರು ಇವತ್ತು ನಮ್ಮ ಜೊತೆ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ